ಎಲ್ಲ ವಾನರರು ಸೀತೆಯನ್ನು ಹುಡುಕುವ ಆಸೆಯನ್ನು ಬಿಟ್ಟಿದ್ದರು. ಯುವರಾಜ ಅಂಗದ ಪ್ರಾಣವನ್ನೇ ತ್ಯಜಿಸಲು ಸಿದ್ಧನಾಗಿದ್ದರು. ಈ ಹನುಮಂತ ಮಾತ್ರ ರಾಮಧ್ಯಾನದಲ್ಲಿ ತಲ್ಲೀನನಾಗಿದ್ದಾನೆ. ರಾಮನ ಅನುಗ್ರಹದಿಂದ ಸೀತಾನ್ವೇಷಣೆ ಮಾಡುತ್ತೇನೆಂಬ ಭಾವನೆಯಿಂದ ಏಕಾಗ್ರಚಿತ್ತನಾಗಿ ರಾಮದಿವ್ಯನಾಮ ಸ್ಮರಣೆ ಮಾಡುತ್ತಿದ್ದಾನೆ. ಬ್ರಹ್ಮಚಾರಿಯೂ ತಪಸ್ವಿಯೂ ಆದ ಹನುಮಂತನ ಮನೋರಥ ಈಡೇರಲೇಬೇಕು. ಬೇಡ ಬೇಡ, ನಾನು ಇವನ ಧ್ಯಾನಕ್ಕೆ ಭಂಗ ತರಬಾರದು. ಆ ಮುದಿಹದ್ದನ್ನು ತನ್ನ ಬಳಿಗೆ ಕರೆಸಿಕೊಂಡ ಆ ಅಂಗದನ ಗತಿ ಏನಾಗುವುದೋ ನೋಡುತ್ತೇನೆ. ಪಕ್ಷಿರಾಜ, ನಾವು ಯಾರು? ನಿನ್ನ ಸಹೋದರ ಜಟಾಯುವಿನ ಮರಣವಾರ್ತೆ ನಮಗೆ ಹೇಗೆ ತಿಳಿಯಿತೆಂದು ಕೇಳಿದೇ ಇಲ್ಲವೇ? ಈಗ ಹೇಳುತ್ತೇನೆ, ಕೇಳು. ಹಿಂದೆ ಪ್ರತಾಪಶಾಲಿಯೂ ಪರಮ ಧಾರ್ಮಿಕನೂ ಆಗಿದ್ದ ಯಕ್ಷರಾಜನೆಂಬ ಶ್ರೇಷ್ಠನಿದ್ದ. ಅವನೇ ನಮ್ಮ ಪಿತಾಮಹ. ಅವನಿಗೆ ವಾಲಿ, ಸುಗ್ರೀವ ಎಂಬ ಇಬ್ಬರು ಪುತ್ರರು. ನನ್ನ ತಂದೆ ವಾಲಿ ಶೌರ್ಯ ಪರಾಕ್ರಮಗಳಿಂದ ಪ್ರಖ್ಯಾತನಾಗಿದ್ದ. ಸುಗ್ರೀವ, ನೀನು ಈ ಗುಹೆ ಬಳಿ ಕಾದಿರು. ನಾನು ಒಳಗೆ ಹೋಗಿ ಆ ದುರಾರಕ್ಷಸನ್ನು ಕೊಂದು ಬರುತ್ತೇನೆ. ನಾನು ಬರೋವರೆಗೂ ನೀನು ಕದಲದಿರು. ನಿನ್ನ ಆಜ್ಞೆಯಂತೆ ಆಗಲಿ ಸೋದರ. ನನ್ನ ಸೋದರ ವಾಲಿಯದ ರಕ್ತ ಇರಬೇಕು. ಇಲ್ಲದಿದ್ದಲ್ಲಿ ಮಹಾಪರಾಕ್ರಮಶಾಲಿಯಾದ ವಾಲಿಯು ಈ ವೇಳೆಗೆ ಹೊರಗೆ ಬರುತ್ತಿದ್ದ. ಅಯ್ಯೋ, ಮಹಾವೀರನಾದ ವಾಲಿಯು ರಕ್ಕಸನಿಂದ ಹತನಾದನು. ಮಹಾರಥನು, ಧರ್ಮಪಾಲಕನು, ಪಿತೃವಾಕ್ಯ ಪರಿಪಾಲಕನು, ಇಕ್ಷಾಕುವಂಶ ದೀಪಕ, ದಶರಥ ಪುತ್ರ ಶ್ರೀರಾಮ ತನ್ನ ಸಹೋದರ ಲಕ್ಷ್ಮಣ, ಪತ್ನಿ ಸೀತೆಯೊಡನೆ ಕಾರಣಾಂತರಗಳಿಂದ ದಂಡಕಾರಣ್ಯಕ್ಕೆ ಬಂದನು. ಆಣೆ ಇಟ್ಟು ನನ್ನನ್ನು ತಡೆದು ಬಿಟ್ಟಿಯಲ್ಲ. ಬೇಡ ರಾಮ, ರಾಮಚಂದ್ರ. ತಂದೆ, ನನಗೆ ಅಪ್ಪಣೆ ಕೊಡಿ. ಮಾತೆ, ನನ್ನ ತಂದೆಯವರನ್ನು ಅರಮನೆಗೆ ಕರೆದುಕೊಂಡು ಹೋಗಿ. ಶ್ರೀರಾಮನ ಪತ್ನಿಯಾದ ಆ ಸೀತಾ ಮಾತೆಯನ್ನು ರಾಕ್ಷಸ ರಾವಣ ಜನಸ್ಥಾನದಿಂದ ಬಲವಂತವಾಗಿ ಅಪಹರಿಸಿಕೊಂಡು ಹೋದ. ನನ್ನ ಶಕ್ತಿ ಸಾಮರ್ಥ್ಯಗಳನ್ನರಿಯದೆ ಬಡಬಡಿಸುತ್ತಿರುವೆ. ನನ್ನ ಭುಜಬಲದಿಂದ ಇಡೀ ಭೂಮಂಡಲವನ್ನೇ ಅಲುಗಾಡಿಸಬಲ್ಲೆ. ಇಡೀ ಸಾಗರವನ್ನೇ ಆಪೋಷಣ ತೆಗೆದುಕೊಳ್ಳಬಲ್ಲೆ. ಒಲಿದು ಬಂದವನನ್ನು ನಿರಾಕರಿಸಿದ ಮೂರ್ಖ ಹೆಣ್ಣೆ, ನಿನ್ನನ್ನು ಹೇಗೆ ಒಲಿಸಿಕೊಳ್ಳುವುದೆಂದು ನನಗೆ ಚೆನ್ನಾಗಿ ತಿಳಿದಿದೆ. ವೃಥಾ ಕಾಲಹರಣ ಮಾಡಬೇಡ, ನಡಿ ನನ್ನೊಂದಿಗೆ. ಸ್ವಾಮಿ, 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 ನನ್ನನ್ನು ರಕ್ಷಿಸಿ. ಈ ದುಷ್ಟ ನನ್ನನ್ನು ಅಪಹರಿಸಿಕೊಂಡು ಹೋಗುತ್ತಿದ್ದಾನೆ. ಲಕ್ಷ್ಮಣ, ಲಕ್ಷ್ಮಣ, ನನ್ನನ್ನು ರಕ್ಷಿಸು. ದಶರಥನ ಮಿತ್ರ ಜಟಾಯುವೆಂಬ ಪಕ್ಷಿರಾಜ ತನ್ನ ಮಿತ್ರನ ಸೊಸೆಯನ್ನು ಅಪಹರಿಸುತ್ತಿರುವುದನ್ನು ನೋಡಿದ. ತಕ್ಷಣ ರಾವಣನನ್ನು ತಡೆದು ರಾವಣನೊಡನೆ ಹೋರಾಡಿದ. ವೃದ್ಧನಾದ ಜಟಾಯು ಕಡೆಗೆ ರಾವಣನಿಂದ ಹತನಾಗಿ ನೆಲಕ್ಕುರುಳಿದ. ನೀನು ನನ್ನನ್ನು ದಾಟಿ ಸೀತಾದೇವಿಯನ್ನು ಕೊಂಡೊಯ್ಯಲಾರೆ. ನನ್ನ ಪ್ರತಾಪವನ್ನು ನೋಡು.
ಬಲವಂತನಾದ ರಾವಣನಿಂದ ಜಟಾಯು ಹತನಾದ. ಕೊನೆಗೆ ಶ್ರೀರಾಮನಿಗೆ ಎಲ್ಲ ವಿಷಯವನ್ನು ತಿಳಿಸಿ ಜಟಾಯು ಕೊನೆಯುಸಿರೆಳೆದನು. ಶ್ರೀರಾಮನೇ ಜಟಾಯುವಿನ ಅಂತ್ಯ ಸಂಸ್ಕಾರ ಮಾಡಿದ್ದು. ರಾಮಚಂದ್ರ, ಆ ರಾವಣ ಸೀತಾದೇವಿಯನ್ನು ಅಪಹರಿಸಿಕೊಂಡು ದಕ್ಷಿಣ ದಿಕ್ಕಿನ ಕಡೆಗೆ ಸಾಗಿದ. ಹಾಗಾದ್ರೆ ಕಾಡಿನ ಜಿಂಕೆಗಳ ಸೂಚನೆ ನಿಜವಾದಂತಾಯ್ತು. ಧೈರ್ಯ ತಂದುಕು ರಾಮಚಂದ್ರ. ಆ ದುಷ್ಟ ರಾವಣ ಗಾಳವನ್ನು ನುಂಗಿದ ಮೀನಿನಂತೆ ಮರಣವನ್ನಪ್ಪುತ್ತಾನೆ. ಶೀಘ್ರವಾಗಿ ನೀನು ಯುದ್ಧದಲ್ಲಿ ಅವನನ್ನು ಸಂಹರಿಸುತ್ತೀಯ. ಇನ್ನು ಹೆಚ್ಚು ಮಾತನಾಡಲಾಗುತ್ತಿಲ್ಲ ರಾಮ. ನಿನಗೆ ಜಯವಾಗಲಿ, ನಿನಗೆ ಜಯ. ಜಟಾಯು, ಜಟಾಯು, ನಿನಗೆ ಉತ್ತಮೋತ್ತಮ ಲೋಕ ಪ್ರಾಪ್ತವಾಗಲಿ. ಮಹಾತ್ಮರಿಗೆ ಸಲ್ಲುವ ಉತ್ತಮ ಗತಿ ಲಭಿಸಲಿ. ಶ್ರೀರಾಮ ನನ್ನ ಚಿಕ್ಕಪ್ಪನಾದ ಸುಗ್ರೀವನೊಂದಿಗೆ ಅಗ್ನಿಸಾಕ್ಷಿಯಾಗಿ ಸ್ನೇಹ ಮಾಡಿಕೊಂಡ. ಅದರ ಫಲವಾಗಿ ನನ್ನ ತಂದೆ ವಾಲಿಯನ್ನು ಸಂಹರಿಸಿದ. ಎಲ್ಲವೋ ಸುಗ್ರೀವ ಮದಾಂಧ, ಮೊದಲು ತಿಂದ ಒಡೆತಗಳನ್ನು ಇಷ್ಟು ಬೇಗ ಮರೆತು ಬಿಟ್ಟೆಯಾ? ಮತ್ತೆ ಬಂದು ನನ್ನ ಕೆರಳಿಸಲು ನಿನಗೆಷ್ಟು ಧೈರ್ಯ, ನಿನಗೆಷ್ಟು ಅಹಂಕಾರ! ನಿನ್ನ ಅಹಂಕಾರವನ್ನು ಕ್ಷಣ ಮಾತ್ರದಲ್ಲೇ ಅಡಗಿಸಿ ಬಿಡುತ್ತೇನೆ. ಒಮ್ಮೆ ಗೆದ್ದ ಮಾತ್ರಕ್ಕೆ ಸದಾ ಗೆಲ್ಲುವನೆಂದು ಭ್ರಮಿಸಬೇಡ ವಾಲಿ. ನಿನ್ನ ಶೌರ್ಯದ ಅಹಂಕಾರಕ್ಕೆ ಹಿಂದೆ ಕೊನೆ. ವೃಥಾ ನನ್ನ ಗದಾಘಾತಕ್ಕೆ ಏಕೆ ನಿನ್ನ ಜೀವ ತೆತ್ತುವೆ? ಜೀವ ಬೇಕಿದ್ದರೆ ಇಲ್ಲಿಂದ ಓಡಿ ಹೋಗು. ಹೌದು, ಜೀವ ಬೇಕು, ನಿನ್ನ ಜೀವ ಬೇಕು. ಒಡ ಹುಟ್ಟಿದವನನ್ನು ಅನಾಥನಂತೆ ಬೀದಿಗೆ ತಳ್ಳಿದ ನಿನ್ನ ತಪಾತಕ್ಕೆ ಬದುಕಿರಬಾರದು. ನನ್ನ ಜೀವ ತೆಗೆವೆಯಾ? ಯಾರ ಸಾವು ಯಾರ ಬದುಕು ನಿರ್ಧಾರವಾಗಲಿ. ಬಾ. ಕಾರಣಾಂತರದಿಂದ ನನ್ನ ತಂದೆ ಸುಗ್ರೀವನನ್ನು ರಾಜ್ಯಭ್ರಷ್ಟನನ್ನಾಗಿ ಮಾಡಿದ. ಶ್ರೀರಾಮ ವಾಲಿಯ ವಧೆಯ ನಂತರ ಸುಗ್ರೀವನನ್ನು ಕಿಷ್ಕಿಂಧೆಯ ರಾಜನನ್ನಾಗಿ ಮಾಡಿದ. ಸೀತೆಯನ್ನು ಹುಡುಕುವ ಸಲುವಾಗಿಯೇ ನಮ್ಮನ್ನು ದಕ್ಷಿಣ ದಿಕ್ಕಿಗೆ ಕಳುಹಿಸಿದ್ದಾನೆ. ನಾವಂತೂ ಎಲ್ಲ ಕಡೆ ಹುಡುಕಿ ಹುಡುಕಿ ವಿಫಲರಾಗಿದ್ದೇವೆ. ಶೋಧರಿ ಶೋಧರಿ ಸಾಧ್ವಿ ಸೀತೆಯ ಶೋಧರಿ, ಗಳಿಗಳು ರಾಮನ ಹೃದಯದ ವೇದನೆ ಶೋಧರಿ ಶೋಧರಿ. ಹೀಗೆ ನಾವು ಹುಡುಕುತ್ತಿರುವಾಗ ಬಾಯಾರಿಕೆಯಿಂದ ಒಂದು ಬಿಲವನ್ನು ಪ್ರವೇಶಿಸಿದೆವು. ವಾಸ್ತವವಾಗಿ ಈ ಬಿಲವನ್ನು ಪ್ರವೇಶಿಸಿದ ಮೇಲೆ ಜೀವಸಹಿತ ಹೊರಗೆ ಹೋಗುವುದು ದುಸ್ತರ. ಆದರೆ ನಿಮ್ಮ ಗುಣ ವರ್ತನೆಗಳನ್ನು ಕಂಡು ನನಗೆ ಸಂತೋಷವಾಗಿದೆ. ನಿಯಮಾನುಷ್ಠಾನ ಮತ್ತು ತಪಸ್ಸಿನ ಫಲದಿಂದ ನಾನು ಪಡೆದ ಪುಣ್ಯದ ಪ್ರಭಾವದಿಂದ ನೀವೆಲ್ಲ ಗುಹೆಯಿಂದ ಹೊರಗೆ ಹೋಗುವಂತೆ ಮಾಡುತ್ತೇನೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಸೀತೆಯ ಸುಳಿವೂ ಸಿಗಲಿಲ್ಲ. ರಾಜ ವಿಧಿಸಿದ್ದ ಸಮಯದ ಅವಧಿಯೂ ಮುಗಿದು ಹೋಗಿದೆ. ಹಿಂದಿರುಗಿದರೆ ರಾಜಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ. ಆದ್ದರಿಂದ ಇಲ್ಲಿಯೇ ಪ್ರಾಯೋಪವೇಶ ಮಾಡಿ ಪ್ರಾಣತ್ಯಾಗ ಮಾಡಬೇಕೆಂದು ನಿರ್ಧರಿಸಿದ್ದೇನೆ. ವಾನರರೇ, ರಾವಣನು ಸಂಹರಿಸಿದ ಆ ಜಟಾಯುವೇ ನನ್ನ ಪ್ರೀತಿಯ ತಮ್ಮ.
ಅವನನ್ನು ವಧಿಸಿದ ಆ ರಾಕ್ಷಸ ರಾವಣನ ಮೇಲೆ ನನ್ನ ಕೋಪ ಕುದಿಯುತ್ತಿದೆ. ಆದರೇನು ಮಾಡಲಿ, ನಾನು ವೃದ್ಧ, ಜೊತೆಗೆ ನನಗೆ ರೆಕ್ಕೆಗಳಿಲ್ಲ. ಸಂಪಾತಿ, ಸಮಾಧಾನ ಮಾಡಿಕೊ. ಜಟಾಯು ನಿನ್ನ ಸೋದರನೆಂದು ತಿಳಿದು ನಮಗೂ ವ್ಯಥೆಯಾಗಿದೆ. ಸಂಪಾತಿ, ನಿನ್ನ ಈ ರೆಕ್ಕೆಗಳಿಗೇನಾಯ್ತು? ಹಿಂದೆ ವೃತಾಸುರನನ್ನು ಇಂದ್ರ ಸಂಹರಿಸಿದ ಸಮಯದಲ್ಲಿ ನಾನು ಜಟಾಯುವು ಒಬ್ಬರ ಮೇಲೆ ಒಬ್ಬರು ಹುರುಡು ಕಟ್ಟಿಕೊಂಡು ಸೂರ್ಯನವರೆಗೂ ಹಾರಿ ಹೋದೆವು. ಸೂರ್ಯನ ಪ್ರಖರ ಕಿರಣಗಳ ತಾಪಕ್ಕೆ ಜಟಾಯು ಸಂಕಟ ಪಡುವುದನ್ನು ಕಂಡು ಅವನನ್ನು ರಕ್ಷಿಸಲು ನಾನು ನನ್ನ ರೆಕ್ಕೆಗಳಿಂದಲೇ ಅವನನ್ನು ಮುಚ್ಚಿಬಿಟ್ಟೆ. ಆಗ ನನ್ನ ರೆಕ್ಕೆಗಳು ಪೂರ್ತಿಯಾಗಿ ಸುಟ್ಟು ಹೋದವು. ನಾನು ಆ ಕ್ಷಣದಲ್ಲಿ ವಿಂಧ್ಯ ಪರ್ವತದ ಈ ತಪ್ಪಲಿನಲ್ಲಿ ಬಂದು ಬಿದ್ದೆ. ಅಂದಿನಿಂದ ಇಲ್ಲಿಯೇ ವಾಸ ಮಾಡುತ್ತಿದ್ದೇನೆ. ನನ್ನ ತಮ್ಮನ ಸಮಾಚಾರವೇ ತಿಳಿದಿರಲಿಲ್ಲ. ಪಕ್ಷಿರಾಜ, ಈಗ ನಿನಗೆ ಎಲ್ಲವೂ ತಿಳಿದಿದೆ. ಆ ರಾಕ್ಷಸ ರಾವಣನ ಅರಮನೆ ಎಲ್ಲಿದೆ? ಆ ದುರಾತ್ಮನ ನೆಲೆ ಹತ್ತಿರವಿರುವುದೋ ದೂರವಿರುವುದೋ ನೀನೇ ಹೇಳು. ವಾನರ ಶ್ರೇಷ್ಠ, ನಾನು ಮಾತಿನಿಂದ ಮಾತ್ರ ನಿಮಗೆ ಸಹಾಯ ಮಾಡಬಲ್ಲೆ. ಅದೇ ಈಗ ನಮಗೆ ಅತ್ಯಂತ ಅಮೂಲ್ಯ ಪಕ್ಷಿರಾಜ. ನನಗೆ ಜಲಪ್ರಧಾನ ಲೋಕಗಳು ಗೊತ್ತು. ಬೇರೆ ಎಲ್ಲ ಲೋಕಗಳ ವಿಷಯವೂ ನನಗೆ ತಿಳಿದಿದೆ. ಅಂದರೆ ನಿನಗೆ ಸೀತಾದೇವಿ ಇರುವ ಸ್ಥಳವು ತಿಳಿದಿದೆಯೇ? ನನಗೂ ಕಡೆಗಾಲ ಸಮೀಪಿಸಿದೆ. ಅಷ್ಟರಲ್ಲಿ ನಾನು ಹೇಳಬೇಕಾದುದನ್ನು ಹೇಳಬೇಕು. ದುರಾತ್ಮನಾದ ರಾವಣ ಒಬ್ಬ ಸುಂದರ ತರುಣಿಯನ್ನು ಸೆಳೆದೊಯ್ಯುತ್ತಿರುವುದನ್ನು ನಾನು ನೋಡಿದೆ. ಆ ತರುಣಿ ದುಃಖದಿಂದ ಹೇ ರಾಮ, ಹೇ ಲಕ್ಷ್ಮಣ ಎಂದು ಆತನಾದ ಮಾಡುತ್ತಿದ್ದಳು. ಲಕ್ಷ್ಮಣ, ಸ್ವಾಮಿ, ಕಾಪಾಡಿ ನನ್ನನ್ನು. ವಿಶ್ವವೃಸು ಮುನಿಯ ಮಗ ಕುಬೇರನ ತಮ್ಮನಾದ ರಾವಣನೆಂಬ ರಾಕ್ಷಸ ಲಂಕೆಯಲ್ಲಿ ವಾಸ ಮಾಡುತ್ತಿದ್ದಾನೆ. ಆ ಲಂಕೆ ಎಲ್ಲಿದೆ ಪಕ್ಷಿರಾಜ? ಈ ಸಮುದ್ರ ತೀರದಿಂದ 100 ಯೋಜನ ದೂರದಲ್ಲಿ ದೇವಶಿಲ್ಪಿ ವಿಶ್ವಕರ್ಮನಿಂದ ನಿರ್ಮಿತವಾದ ಆ ಸುಂದರ ಪಟ್ಟಣ ಆ ಲಂಕೆ. ಸಮುದ್ರವನ್ನು ದಾಟಿ ನೀವು ಅಲ್ಲಿಗೆ ಹೋದರೆ ಸೀತೆಯನ್ನು ಖಂಡಿತ ಕಾಣುವಿರಿ. ಖಂಡಿತವೇ? ನನ್ನ ದಿವ್ಯ ದೃಷ್ಟಿಯಿಂದ ಹೇಳುತ್ತಿದ್ದೇನೆ. ಖಂಡಿತ ಸೀತೆ ಅಲ್ಲಿದ್ದಾಳೆ. ರಾಕ್ಷಸಿಯರ ಕಾವಲಿನಲ್ಲಿದ್ದಾಳೆ. ಹೌದು ವಾನರ ಶ್ರೇಷ್ಠರೇ, ನಾನು ರಾವಣನನ್ನು ಸೀತೆಯನ್ನು ಕಾಣುತ್ತಿದ್ದೇನೆ. ಬೇಗ ಹೊರಡಿ. ರಾವಣನನ್ನು ವಧಿಸಿದರೆ ನನ್ನ ತಮ್ಮನ ಸಾವಿಗೆ ಪ್ರತೀಕಾರ ತೀರಿಸಿದಂತಾಗುತ್ತದೆ. ಪಕ್ಷಿರಾಜ, ರೆಕ್ಕೆ ಇದ್ದಿದ್ದರೆ ನೀನೇ ಆ ರಾವಣನನ್ನು ಧೂಳಿಪಟ ಮಾಡುತ್ತಿದ್ದೆ. ನನ್ನ ಪುತ್ರನೇ ಆ ಕೆಲಸ ಮಾಡಬಹುದಾಗಿತ್ತು. ನಿನ್ನ ಪುತ್ರನೇ? ಹೌದು, ಸುಪಾರ್ಶ್ವ ಅವನ ಹೆಸರು. ಅವನು ರಾವಣನನ್ನು ಅಡ್ಡಗಟ್ಟಿದರೂ ಮನ್ನಿಸಿ ಬಿಟ್ಟು ಬಿಟ್ಟ. ಪಾಪ, ಬಹಳ ಬೇಡಿಕೊಳ್ಳುತ್ತಿದ್ದಾನೆ. ನನ್ನ ಪರಾಕ್ರಮಕ್ಕೆ ನನ್ನ ತಂದೆಗಾಗಿ ಆಹಾರ ಗಳಿಸುವುದೇನೋ ಕಷ್ಟವಾಗುವುದಿಲ್ಲ. ಇವನು ದೈನ್ಯದಿಂದ ಬೇಡುತ್ತಿದ್ದಾನೆ. ಇವನಿಂದ ಈ ಹೆಂಗಸನ್ನು ಕಿತ್ತುಕೊಳ್ಳುವುದು ನ್ಯಾಯವಲ್ಲ. ಏನನ್ನು ಯೋಚಿಸುತ್ತಿರುವ ಪಕ್ಷಿರಾಜ? ದಯಮಾಡಿ ನಮ್ಮನ್ನು ಬಿಟ್ಟು ಬಿಡು. ಆಗಲಿ, ನಿನ್ನ ವಿನಯದಿಂದ ನಾನು ಸಂತುಷ್ಟಗೊಂಡಿದ್ದೇನೆ. ನೀನಿನ್ನು ಹೋಗಬಹುದು. ದಯಾಗುಣ ಸಂಪನ್ನನಾದ ಪಕ್ಷಿರಾಜ, ನಿನಗೆ ನಮೋ ನಮಃ. ಆಹಾ, ಮಹಾಮುನಿ ನಿಶಾಕರನ ಅನುಗ್ರಹದಿಂದ ನನ್ನ ಸುಟ್ಟು ಹೋದ ರೆಕ್ಕೆಗಳು ಮತ್ತೆ ಹುಟ್ಟುಕೊಂಡಿವೆ. ಇದು ಶುಭ ಸೂಚನೆ. ನಿಜವಾಗಲೂ ಇದು ಅಚ್ಚರಿ ಉಂಟು ಮಾಡುತ್ತಿದೆ ಪಕ್ಷಿರಾಜ. ನಮ್ಮ ನಿರಾಸೆ ಎಲ್ಲ ಮಾಯವಾಗುತ್ತಿದೆ. ನಿರಾಶೆಯನ್ನು ಮರೆತು ಬಿಡಿ. ವಿಷಾದ ಪೌರುಷವನ್ನು ಹಾಳು ಮಾಡುತ್ತದೆ. ಹೇಳಿ, ಎದ್ದೇಳಿ. ಉತ್ಸಾಹದಿಂದ ಪ್ರಯತ್ನಿಸುವವನಿಗೆ ಪುರುಷಾರ್ಥಗಳು ಸಿದ್ಧಿಸುತ್ತವೆ. ನಿಮ್ಮ ಪ್ರಯತ್ನದಲ್ಲಿ ನೀವು ಖಂಡಿತ ಕೃತಕೃತ್ಯರಾಗುತ್ತೀರಿ. ನಿಮಗೆ ಮಂಗಳವಾಗಲಿ. ವಾನರ ಶ್ರೇಷ್ಠ, ಸಂಪಾತಿಯ ಉತ್ಸಾಹದಾಯಕವಾದ ಮಾತುಗಳನ್ನು ಕೇಳಿದ ಮೇಲೆ ಸೀತಾನ್ವೇಷಣೆಗೆ ನಿಮ್ಮಲ್ಲಿ
ಹೊಸ ಚೈತನ್ಯ ಉಂಟಾಗಿದೆಯಲ್ಲವೇ? ಹೌದು ಹೌದು ಹೌದು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಸುಗ್ರೀವ, ಜೈ ಸುಗ್ರೀವ. ಸಂಪಾತಿಯ ಮಾತಿನಿಂದ ಸೀತೆ ಲಂಕೆಯಲ್ಲಿರುವುದು ಖಚಿತವಾಗಿದೆ. ಆ ಲಂಕಾದ್ವೀಪ ಎಲ್ಲಿದೆ ಎಂಬುದೂ ತಿಳಿದಿದೆ. ಆ ಲಂಕೆಯನ್ನು ಸೇರಬೇಕೆಂದರೆ ನಾವು ಈ ಸಾಗರವನ್ನು ದಾಟಲೇಬೇಕು. ಹೌದು, ಈ ಸಾಗರವನ್ನು ದಾಟಿದರೆ ಲಂಕೆಗೆ ಹೋಗಬಹುದು. ಅಲ್ಲಿ ಸೀತಾದೇವಿಯನ್ನು ಕಾಣಬಹುದು. ಇದು ಅಂತಿಂಥ ಸಾಗರವಲ್ಲ, 100 ಯೋಜನ ವಿಸ್ತಾರವುಳ್ಳ ಮಹಾಸಾಗರ. ನಮ್ಮಲ್ಲಿರುವ ಯಾವ ವೀರ ಈ ಸಾಗರವನ್ನು ದಾಟಬಲ್ಲ? ಸುಗ್ರೀವ ರಾಜ ರಾಮನಿಗೆ ಕೊಟ್ಟ ಮಾತನ್ನು ಯಾರು ಸತ್ಯ ಮಾಡಬಲ್ಲರು? ಈ ಮಹಾಕಾರ್ಯವನ್ನು ಸಾಧಿಸಿ ನಮಗೆಲ್ಲ ಮರಣದ ಮಹಾಭಯದಿಂದ ಪಾರು ಮಾಡಬಲ್ಲ ಧೀರ ಯಾರು? ಯಾರು ಕಾರ್ಯಸಿದ್ಧಿ ಮಾಡಿಕೊಂಡು ನಾವೆಲ್ಲ ಮತ್ತೆ ಮನೆ ಸೇರಿ ಹೆಂಡತಿ ಮಕ್ಕಳನ್ನು ಸೇರುವಂತೆ ಮಾಡಬಲ್ಲರು? ವಾನರ ಶ್ರೇಷ್ಠರೇ, ಯಾವ ವೀರನ ಮಹಾಸಾಹಸದಿಂದ ನಾವು ಕಾರ್ಯಸಿದ್ಧಿ ಮಾಡಿಕೊಂಡು ಪರಮ ಸಂತೋಷದಿಂದ ರಾಮ, ಲಕ್ಷ್ಮಣ, ಸುಗ್ರೀವರ ಸಮ್ಮುಖಕ್ಕೆ ಹೋಗುತ್ತೇವೆ. ನಮ್ಮಲ್ಲಿ ಈ ಮಹಾಸಾಗರವನ್ನು ದಾಟುವ ಸಾಮರ್ಥ್ಯವುಳ್ಳವರಿದ್ದಾರೆ. ಅವರು ತಮ್ಮ ಅಪೇಕ್ಷೆಯನ್ನು ವ್ಯಕ್ತಪಡಿಸಲಿ. ವಾನರ ಶ್ರೇಷ್ಠರೇ, ನೀವೆಲ್ಲ ಪರಮ ಸಾಹಸಿಗಳು, ಶಕ್ತಿವಂತರೆಂದು ನನಗೆ ಗೊತ್ತು. ನಿಮ್ಮ ಪರಾಕ್ರಮವನ್ನು ಪ್ರದರ್ಶನ ಮಾಡುವ ಉತ್ತಮ ಅವಕಾಶ ಈಗ ನಿಮಗೆ ಲಭಿಸಿದೆ. ನಿಮ್ಮಲ್ಲಿ ಯಾರು ಎಷ್ಟು ದೂರ ಹಾರಲು ಸಮರ್ಥರಾಗಿರುವರೆಂದು ಹೇಳಿ. ಹೌದು, ಯಾವ ಹಿಂಜರಿಕೆ ಸಂಕೋಚವಿಲ್ಲದೆ ಹೇಳಿ. ಇದರಲ್ಲಿ ಯಾವ ಅಪಮಾನವೂ ಇಲ್ಲ. ಗಜ, ನೀನು ಹೇಳು. ನಾನು 10 ಯೋಜನ ದೂರ ಹಾರಬಲ್ಲೆ. ಗವಾಕ್ಷ, ನಾನು 20 ಯೋಜನ ದೂರವನ್ನು ಹಾರಬಲ್ಲೆ. ಗವಾಯು, ನಾನು 30 ಯೋಜನ ದೂರವನ್ನು ಹಾರಬಲ್ಲೆ ಮಹಾರಾಜ. ಶರಭ, ನೀನು ಹೇಳು. ಯುವರಾಜ, ನಾನು 40 ಯೋಜನವನ್ನು ಹಾರಬಲ್ಲೆ. ಮೈಂದ, ನಾನು 60 ಯೋಜನ ಹಾರಬಲ್ಲೆ. ದ್ವಿವಿಧ, ನಾನು 70 ಯೋಜನ ಹಾರಬಲ್ಲೆ. ಸುಷೇಣ, ನನ್ನ ಸಾಮರ್ಥ್ಯ 80 ಯೋಜನ. ಮಿತ್ರರೇ, ನೀವೆಲ್ಲ ನಿಮ್ಮ ನಿಮ್ಮ ಸಾಮರ್ಥ್ಯವನ್ನು ತಿಳಿಸಿದ್ದು ಒಳ್ಳೆಯದಾಯಿತು. ಆದರೆ ಈ ಮಹಾಸಾಗರವನ್ನು ದಾಟಲು ಇಷ್ಟು ಸಾಮರ್ಥ್ಯ ಸಾಲದು. ಮಹಾತ್ಮ ಜಾಂಬವಂತ, ನಿನಗೂ ಅಪಾರವಾದ ಹಾರುವ ಶಕ್ತಿ ಇದೆ ಎಂದು ನಾನು ಕೇಳಿದ್ದೇನೆ. ನಿಜ ಅಂಗದ, ನನಗೆ ಆ ಸಾಮರ್ಥ್ಯವಿತ್ತು. ಆದರೆ ಈಗ ನಾನು ವೃದ್ಧ. ಸಾಧಿಸಬೇಕಾಗಿರುವ ಕಾರ್ಯವನ್ನು ಉತ್ಪ್ರೇಕ್ಷಿಸುವಂತಿಲ್ಲ. ಸೀತಾದೇವಿಯ ಅನ್ವೇಷಣೆ ಸುಗ್ರೀವನ ಆಜ್ಞೆ. ಜೊತೆಗೆ ಅದು ನಮ್ಮೆಲ್ಲರ ಪ್ರತಿಷ್ಠೆಯ ಪ್ರಶ್ನೆ. ಏನು ಮಾಡಲಿ? ಈಗ ನಾನು ಎಷ್ಟು ದೂರ ಹಾರಬಲ್ಲನೆಂದರೆ 100 ಯೋಜನ ಹಾರಬಲ್ಲೆಯಲ್ಲವೇ? ಇಲ್ಲ ಮಿತ್ರ, ನಾನು ಈಗ 90 ಯೋಜನ ಮಾತ್ರ ಹಾರಬಲ್ಲೆ. ನಾನು ಯುವಕನಾಗಿದ್ದಾಗ ಆ ಪರಾಕ್ರಮವೇ ಬೇರೆ. ಅಂದರೆ ಮಿತ್ರ, ಬಲಿಚಕ್ರವರ್ತಿಯ ಬಳಿ ಶ್ರೀಮನ್ನಾರಾಯಣ ವಾಮನ ರೂಪದಲ್ಲಿ ಬಂದು 3 ಪಾದಗಳಷ್ಟು ಭೂಮಿಯನ್ನ ದಾನ ಕೇಳಿ ಪಡೆದ. ಕೂಡಲೇ ವಾಮನ ತ್ರಿವಿಕ್ರಮನಾಗಿ 1 ಪಾದದಿಂದ ಭೂಲೋಕವನ್ನು, ಇನ್ನೊಂದು ಪಾದದಿಂದ ದೇವಲೋಕವನ್ನು ಆವರಿಸಿ ಸರ್ವತ್ರ ವ್ಯಾಪಿಸಿಕೊಂಡು ಬಿಟ್ಟ. ಅಂಥ ಸರ್ವವ್ಯಾಪಕನಾಗಿದ್ದ ತ್ರಿವಿಕ್ರಮ ಮೂರ್ತಿಯನ್ನು ನಾನು ಆಗ ಪ್ರದಕ್ಷಿಣೆ ಮಾಡಿದ್ದೆ. ಆಹಾ, ಅದ್ಭುತ ಅದ್ಭುತ ಜಾಂಬವಂತ. ತ್ರಿವಿಕ್ರಮನನ್ನೇ ಪ್ರದಕ್ಷಿಣೆ ಮಾಡಿದ ನಿನಗೆ 100 ಯೋಜನ ಸಮುದ್ರವನ್ನು ದಾಟುವುದು ದೊಡ್ಡದೇನಲ್ಲ. ಕಷ್ಟವಿದೆ ಅಂಗದ. ವೃದ್ಧನಾದ ನನ್ನಲ್ಲಿ ಈಗ ಅಂದಿನ ಪರಾಕ್ರಮವಿಲ್ಲ. ನನ್ನ ಶಕ್ತಿ ಈಗ 90 ಯೋಜನ ಅಷ್ಟೇ. ಅಷ್ಟರಿಂದ ಸೀತಾನ್ವೇಷಣೆ ಕಾರ್ಯ ಕೈಗೂಡುವುದಿಲ್ಲ. ಏನು ಮಾಡುವುದು? ಅಂಗದ, ನಿನ್ನ ಸಾಮರ್ಥ್ಯವೆಷ್ಟೆಂದು ಹೇಳು. ಮಿತ್ರರೇ, ನಾನು 100 ಯೋಜನ ದೂರ ಹಾರಬಲ್ಲೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆದರೆ ಮತ್ತೆ 100 ಯೋಜನ ಹಾರಿ ಹಿಂದಕ್ಕೆ ಬರುವ ಸಾಮರ್ಥ್ಯ ಇದೆಯೋ ಇಲ್ಲವೋ ಎಂದು ನನಗೆ ಖಚಿತವಿಲ್ಲ. ಭಲೆ ಅಂಗದ, ನಿನ್ನ ಸಾಮರ್ಥ್ಯವೇನೆಂದು ನನಗೆ ಗೊತ್ತು. 100 ಅಲ್ಲ, 1000 ಯೋಜನ ದೂರ ನೀನು ಹಾರಿ ಹೋಗಬಲ್ಲೆ. ಹಾಗೆ ಹಿಂದಿರುಗಿ ಬರಬಲ್ಲೆ. ಆದರೆ ನಮ್ಮ ನಾಯಕನಾಗಿರುವ ನೀನು ಹೋಗುವುದು ನನಗೆ ಸಮ್ಮತವಿಲ್ಲ. ಹೌದು ಯುವರಾಜ, ಆಜ್ಞೆ ಮಾಡುವ ಅಧಿಕಾರ ನಿನಗಿದೆ. ಆದರೆ ನೀನೇ ಹೋಗುವುದು ಸರಿಯಲ್ಲ. ನಾಯಕನಾದವನನ್ನು ಉಳಿದವರೆಲ್ಲ ರಕ್ಷಿಸುವುದು ಕರ್ತವ್ಯ. ಆದರೆ 100 ಯೋಜನ ಸಮುದ್ರವನ್ನು ದಾಟಿ ಸೀತೆ ಇರುವ ಸ್ಥಳಕ್ಕೆ ಯಾರೂ ಹೋಗುವುದಿಲ್ಲವೆಂದರೆ ಬೇರೆ ದಾರಿ ಏನಿದೆ?
ಅದಂತೂ ಸತ್ಯವಾದ ಮಾತು. ಎಲ್ಲರೂ ತಮ್ಮ ತಮ್ಮ ಹಾರುವ ಶಕ್ತಿಯನ್ನು ಹೇಳಿದ್ದಾರೆ. ಹಾಗಂದ ಮೇಲೆ ಅನ್ಯ ಮಾರ್ಗವಿಲ್ಲ ಜಾಂಬವಂತ. ಸುಗ್ರೀವನ ಆಜ್ಞೆಯನ್ನು ಪಾಲಿಸದಿದ್ದರೆ ನಾನು ಮತ್ತೆ ಪ್ರಾಯೋಪವೇಶದ ಆಲೋಚನೆಯನ್ನೇ ಮಾಡಬೇಕಾಗುತ್ತದೆ. ಹತಾಶನಾಗಬೇಡ ಅಂಗದ ಕುಮಾರ, ಎದ್ದೇಳು. ಈಗ ನೀನೇ ಮುಂದಿನ ದಾರಿ ತಿಳಿಸು ಜಾಂಬವಂತ. ಅಂಗದ, ಸೀತಾನ್ವೇಷಣೆಯ ಮಹಾಕಾರ್ಯವನ್ನು ಸಾಧಿಸಬಲ್ಲ ಮಹಾವೀರನನ್ನು ನಾನು ಸಮುದ್ರ ಲಂಘನಕ್ಕೆ ಪ್ರಚೋದಿಸುತ್ತೇನೆ. ಬನ್ನಿ ನನ್ನ ಜೊತೆ. ಜಯ ಶ್ರೀರಾಮ್, 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 ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಹನುಮಂತ, ಶ್ರೀರಾಮ್, ಅಂಜನಾಸುತ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ವಾಯುಪುತ್ರ ಆಂಜನೇಯ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಮಹಾವೀರ ಮಾರುತಿ, ಸರ್ವಶಾಸ್ತ್ರ ವಿಶಾರದ ಮಹಾಜ್ಞಾನಿ, ಅಖಂಡ ಬ್ರಹ್ಮಚಾರಿಯಾದ ಮಹಾತ್ಮ, ತೇಜಸ್ಸಿನಲ್ಲಿ ಬಾಹುಬಲದಲ್ಲಿ ನಿನಗೆ ಸಮನಾರು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಏಕಾಗ್ರ ಚಿತ್ತನಾದ ನಿನ್ನ ತಪಸ್ಸು ಯಾವ ಮಹರ್ಷಿಯ ತಪಸ್ಸಿಗೂ ಕಡಿಮೆ ಇಲ್ಲ. ಏಳು ಹನುಮಂತ, ಎಚ್ಚರಗೊಳ್ಳು. ನಿನ್ನ ಸಮಾಧಿ ಸ್ಥಿತಿಯಿಂದ ಹೊರಬಂದು ಕಣ್ಣು ತೆರೆದು ನೋಡು. ವಾನರ ಸಮೂಹವೆಲ್ಲ ನಿನ್ನ ಮಾರ್ಗದರ್ಶನಕ್ಕಾಗಿ ಕಾತುರದಿಂದ ಕಾದಿದೆ. ಎಚ್ಚರವಾಗು ಮಾರುತಿ. ಜೈ ಶ್ರೀರಾಮ್, ಜೈ ಹನುಮಾನ್, 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 ಜೈ ಶ್ರೀರಾಮ್. ಜಾಂಬವಂತ, ನನ್ನನ್ನು ನನ್ನ ಪರಾಕ್ರಮಗಳನ್ನು ಹೊಗಳುತ್ತಿರುವೆಯಾ? ಇಲ್ಲ ಜಾಂಬವಂತ, ಶ್ರೀರಾಮನಿಗೆ ಸಮನಾದ ಪರಾಕ್ರಮಿ ಈ 7 ಲೋಕಗಳಲ್ಲಿ ಯಾರೂ ಇಲ್ಲ. ನಾನು ಕೇವಲ ಆ ಪರಮ ಪಾವನ ಮೂರ್ತಿ ಶ್ರೀರಾಮನ ದಾಸಾನುದಾಸ. ಆಹಾ, ಎಂಥ ನಿಷ್ಠೆ, ಎಂಥ ಭಕ್ತಿ! ಧನ್ಯ ಹನುಮ, ಧನ್ಯ. ಮಾರುತಿ, ನಿನ್ನ ಈ ಅನುಪಮವಾದ ಭಕ್ತಿಯೇ ನಿನ್ನ ಶಕ್ತಿ. ಗರುಡನ ರೆಕ್ಕೆಗಳಲ್ಲಿ ಇರುವಷ್ಟೇ ಬಲ ನಿನ್ನ ಭುಜಗಳಲ್ಲಿದೆ. ಗರುಡನ ವೇಗ ಪರಾಕ್ರಮಗಳಿಗಿಂತ ನಿನ್ನ ವೇಗ ಪರಾಕ್ರಮಗಳು ಕಡಿಮೆ ಇಲ್ಲ ಆಂಜನೇಯ. ನಿನ್ನ ಸತ್ವ ತೇಜಸ್ಸುಗಳು ಅಪಾರ. ನಿನ್ನ ಸಾಮರ್ಥ್ಯವೇನೆಂದು ನಿನಗೇ ತಿಳಿದಿಲ್ಲ. ಏನು? ನನ್ನ ಸಾಮರ್ಥ್ಯವೇನೆಂದು ನನಗೇ ತಿಳಿದಿಲ್ಲವೇ? ಹಾಗೆ ಅನಿಸುತ್ತಿದೆ ಮಾರುತಿ. ನಿನ್ನ ತಂದೆ ಕೇಸರಿ ಎಂಥ ವೀರ. ನೀನು ವಾಯುದೇವನ ವರಪ್ರಸಾದ. ತೇಜಸ್ಸಿನಲ್ಲಿ ಪರಾಕ್ರಮದಲ್ಲಿ ನೀನು ವಾಯುದೇವನಿಗೆ ಅನುರೂಪನಾಗಿರುವೆ. ವಾಯುದೇವನಷ್ಟೇ ವೇಗವಾಗಿ ನೀನು ಲೋಕಲೋಕಗಳಲ್ಲಿ ಸಂಚರಿಸಬಲ್ಲ. 100 ಯೋಜನವುಳ್ಳ ಈ ಸಾಗರವನ್ನು ದಾಟುವ ಮಹಾವೀರರು ನಮ್ಮಲ್ಲಿ ಯಾರೂ ಇಲ್ಲ. ದಾಟದಿದ್ದರೆ ಸೀತಾಮಾತೆಯನ್ನು ಕಾಣುವಂತೆಯೂ ಇಲ್ಲ. ಈಗ ಅದೇ ನಮ್ಮೆಲ್ಲರಿಗೂ ಚಿಂತೆಯಾಗಿದೆ ಹನುಮಂತ. ಹೌದು ಮಾರುತಿ, ಈಗ ನಮ್ಮ ಸ್ಥಿತಿ ಶೋಚನೀಯವಾಗಿದೆ. ನಾನಂತೂ ಮತ್ತೆ ಪ್ರಾಯೋಪವೇಶ ಮಾಡಿ ಪ್ರಾಣತ್ಯಾಗ ಮಾಡಬೇಕೆಂದು ಯೋಚಿಸಿದ್ದೇನೆ. ಈಗ ನೀನೇ ನಮ್ಮನ್ನು ರಕ್ಷಿಸಬೇಕು. ರಾಮ ಲಕ್ಷ್ಮಣ ಸುಗ್ರೀವರಿಗೆ ಸಂತೋಷ ಉಂಟು ಮಾಡುವ ಶಕ್ತಿ ಇರುವುದು ನಿನ್ನೊಬ್ಬನಿಗೆ ಮಾತ್ರ ಹನುಮಂತ. ಇಲ್ಲಿರುವ ಎಲ್ಲ ವಾನರ ಶ್ರೇಷ್ಠರಿಗಿಂತ ಕಡಿಮೆ ಶಕ್ತಿಯುಳ್ಳವನು ನಾನು. ಸುಮ್ಮನೆ ಏಕೆ ನನ್ನನ್ನು ಹೊಗಳುತ್ತೀರಿ? ಇಲ್ಲ ಹನುಮಂತ,
ಇಲ್ಲಿರುವ ಎಲ್ಲರಿಗಿಂತ ನೀನು ಮಹಾಬಲಶಾಲಿ. ನಿನ್ನ ಪರಾಕ್ರಮವನ್ನು ನೋಡಲು ಎಲ್ಲ ಕಾತರಿಸುತ್ತಿದ್ದಾರೆ. ಮಹಾಬಲನೆ, ಏಳು, ಎದ್ದೇಳು. ಈ ಮಹಾಸಮುದ್ರವನ್ನು ಹಾರಿ ಲಂಕೆಯನ್ನು ಸೇರು. ನಮ್ಮ ವಾನರ ವೀರರೆಲ್ಲ ಉತ್ಸಾಹಹೀನರಾಗಿದ್ದಾರೆ. ಅವರ ಆಸೆಯನ್ನು ಉಪೇಕ್ಷಿಸಬೇಡ. ಏಳು ಮಾರುತಿ, ನಿನ್ನ ಶಕ್ತಿಯನ್ನು ತೋರಿಸು. 3 ಹೆಜ್ಜೆಗಳಿಂದ 3 ಲೋಕಗಳನ್ನೇ ಅಳೆದ ಮಹಾವಿಷ್ಣುವಿನಂತೆ ಈ ವಿಶಾಲ ಸಾಗರವನ್ನು ಲಂಘಿಸಿ ನಿನ್ನ ಪ್ರತಾಪವನ್ನು ನಿರೂಪಿಸು. ರಾಮ ಕಾರ್ಯವನ್ನು ಯಶಸ್ವಿಗೊಳಿಸು. ರಾಮನಾಮ ಸ್ಮರಣೆ ಮಾಡುವ ನೀನು ರಾಮ ಕಾರ್ಯದಲ್ಲಿ ಉದಾಸೀನ ತೋರಬಹುದೇ? ಏಳು ಮಾರುತಿ, ಏಳು. ಜೈ ಶ್ರೀರಾಮ್, ಜೈ ಹನುಮಾನ್, 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 ಜೈ ಶ್ರೀರಾಮ್, ಜೈ ಹನುಮಾನ್. ಅದ್ಭುತ, ಮಹಾ ಅದ್ಭುತ. ವಾಯುಪುತ್ರ ಪರ್ವತದಂತೆ ಮಹಾರೂಪವನ್ನು ತಾಳಿದ್ದಾನೆ. ಮಹಾವೇಗಶಾಲಿಯಾದ ಹನುಮಂತ ಈ ಮಹಾಸಾಗರವನ್ನು ಖಂಡಿತ ದಾಟುತ್ತಾನೆ. ಜೈ ಆಂಜನೇಯ, ಜೈ ಆಂಜನೇಯ, ಜೈ ಶ್ರೀರಾಮ್. ಶ್ರೀರಾಮನ ಕಾರ್ಯಸಿದ್ಧಿ ಹಾಗೆ ಆಗುತ್ತದೆ. ಸುಗ್ರೀವನ ಆಜ್ಞೆ ಈಡೇರುತ್ತದೆ. ಮಾರುತಿ ಸಮುದ್ರವನ್ನು ದಾಟಿ ಸೀತಾದೇವಿಯ ವಾರ್ತೆಯನ್ನು ತಂದೆ ತರುತ್ತಾನೆ. ಇದು ಖಂಡಿತ. ಜೈ ಆಂಜನೇಯ, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಪೂಜ್ಯರಾದ ಜಾಂಬವಂತರೇ, ಯುವರಾಜ ಅಂಗದ ಕುಮಾರ, ವಾನರ ವೀರರೇ, ಕೇಳಿ. ಶ್ರೀರಾಮ ಬಿಡುವ ವಾಯುವೇಗದ ಬಾಣದಂತೆ ವೇಗವಾಗಿ ನಾನೀಗ ಆ ರಾಕ್ಷಸ ರಾವಣನ ಲಂಕಾಪಟ್ಟಣಕ್ಕೆ ಹೋಗುತ್ತೇನೆ. ಜೈ ಶ್ರೀರಾಮ್, ಜೈ ಹನುಮಾನ್. ಒಂದು ವೇಳೆ ಜನಕಸುತೆ ಜಾನಕಿ ಲಂಕಾಪಟ್ಟಣದಲ್ಲಿ ಕಾಣದಿದ್ದರೆ ನಾನು ಅದೇ ಶರವೇಗದಲ್ಲಿ ಸ್ವರ್ಗಲೋಕಕ್ಕೆ ಹೋಗುತ್ತೇನೆ. ಸ್ವರ್ಗಲೋಕದಲ್ಲಿಯೂ ಸೀತಾಮಾತೆ ಕಾಣದಿದ್ದರೆ ನಾನು ಪುನಃ ಲಂಕಾಪಟ್ಟಣಕ್ಕೆ ಹೋಗುತ್ತೇನೆ. ರಾಕ್ಷಸ ರಾಜನಾದ ಆ ದುರುಳ ರಾವಣನನ್ನು ಬಂಧಿಸಿ ಇಲ್ಲಿಗೆ ಕರೆತರುತ್ತೇನೆ. ಭಲೆ ಭಲೆ ಹನುಮಂತ. ಆ ನೀಚ ರಾವಣನನ್ನು ನಾವೆಲ್ಲ ಸೇರಿ ಕೊಂದು ಬಿಡೋಣ. ಅಂತಹ ಸಂದರ್ಭ ಬಾರದಿರಲಿ. ಸರ್ವ ಪ್ರಕಾರದಿಂದಲೂ ನಾನು ಯಶಸ್ವಿಯಾಗಿ ಹಿಂತಿರುಗಿ ಬರುವನೆಂಬ ನಂಬಿಕೆ ಇದೆ. ಒಂದು ವೇಳೆ ಲಂಕಾಪಟ್ಟಣದಲ್ಲಿ ಸೀತಾದೇವಿಯನ್ನು ಹುಡುಕಲು ಸಾಧ್ಯವಾಗದಿದ್ದರೆ ಲಂಕಾಪಟ್ಟಣವನ್ನೇ ರಾವಣ ಸಮೇತವಾಗಿ ಕಿತ್ತು ತರುತ್ತೇನೆ. ಭಲೆ ಆಂಜನೇಯ, ಜೈ ಆಂಜನೇಯ. ನೀವು ಚಿಂತಿಸಬೇಡಿ, ಧೈರ್ಯವಾಗಿರಿ. ಶುಭ ವಾರ್ತೆಯನ್ನು ನಿರೀಕ್ಷೆ ಮಾಡುತ್ತೀರಿ. ನಾನಿನ್ನು ಹೋಗಿ ಬರುತ್ತೇನೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸಮರಾರೋ ನಿನಗೆ ಹನುಮಂತ, ಎದುರಾರೋ ನಿನಗೆ ಶ್ರೀಮಂತ. ಸಮರಾರೋ ಬಲವಂತರಿಗೆ ಬಲವಂತ, ಗುಣವಂತರಿಗೆ ಗುಣವಂತ, ಬಲವಂತರಿಗೆ ಬಲವಂತ. ಪರ್ವತ ಶ್ರೇಷ್ಠ ಮೈನಾಕ. ಸಮುದ್ರ ರಾಜ, ನಮೋ ನಮಃ. ನನ್ನಿಂದ ಏನಾಗಬೇಕು ಆಜ್ಞೆ ಮಾಡು ಸಾಗರ ಪ್ರಭು. ಶ್ರೀರಾಮನ ಕಾರ್ಯಾರ್ಥವಾಗಿ ವಾನರ ಶ್ರೇಷ್ಠನಾದ ಹನುಮಂತ ನನ್ನ ವಿಶಾಲವಾದ ಜಲರಾಶಿಯ ಮೇಲೆ ಹಾರುತ್ತಿದ್ದಾನೆ. ಅವನಿಗೆ ನಾನು ಸಹಾಯ ಮಾಡಬೇಕು. ಇಲ್ಲವಾದರೆ ನಾನು ನಿಂದನೆಗೂ ಗುರಿಯಾಗುತ್ತೇನೆ. ನನ್ನ ಗೌರವಕ್ಕೂ ಚ್ಯುತಿಯೊದಗುತ್ತದೆ. ಸಮುದ್ರ ರಾಜ, ವಿಚಿತ್ರವಾಗಿದೆ. ಹನುಮಂತನಿಗೆ ಸಹಾಯ ಮಾಡಬೇಕೆನ್ನುವ ಅಭಿಲಾಷೆ ನಿನಗೇಕೆ ಬಂತು? ಏಕೆಂದರೆ
ನಾನು ಇಕ್ಷ್ವಾಕು ವಂಶದ ಸಗರನಿಂದ ಉಪಕೃತನಾಗಿದ್ದೇನೆ. ಅದೇ ಇಕ್ಷ್ವಾಕು ವಂಶದ ಶ್ರೀರಾಮನ ಸಹಾಯಾರ್ಥವಾಗಿ ಹನುಮಂತ ಸಮುದ್ರವನ್ನು ದಾಟುತ್ತಿದ್ದಾನೆ. ಆದ್ದರಿಂದ ಅವನಿಗೆ ಯಾವ ಕಷ್ಟವೂ ಬಾರದಂತೆ ನೋಡಿಕೊಳ್ಳಬೇಕು. ನಿನ್ನ ಮಾತು ಸತ್ಯ ಸಮುದ್ರ ರಾಜ. ಉಪಕಾರ ಮಾಡಿದವರಿಗೆ ಪ್ರತ್ಯುಪಕಾರ ಮಾಡುವುದು ದೇವತೆಗಳ ಸದ್ಗುಣ. ಆ ಕಾರಣದಿಂದಲೇ ಈ ಕಪಿಶ್ರೇಷ್ಠನು 100 ಯೋಜನ ವಿಸ್ತಾರವಾದ ಸಮುದ್ರವನ್ನು ದಾಟುವಾಗ ಸ್ವಲ್ಪ ಹೊತ್ತಾದರೂ ವಿಶ್ರಮಿಸಿಕೊಳ್ಳಲು ನಾನು ಸಹಾಯ ಮಾಡಬೇಕೆಂದುಕೊಂಡಿದ್ದೇನೆ. ವಿಶ್ರಮಿಸಿಕೊಂಡ ಬಳಿಕ ಅವನು ನಿರಾಯಾಸವಾಗಿ ಉಳಿದ ಮಾರ್ಗವನ್ನು ಕ್ರಮಿಸುತ್ತಾನೆ. ಅದಕ್ಕೆ ನಾನೇನು ಮಾಡಬೇಕು ಹೇಳು ಸಮುದ್ರ ರಾಜ, ಕೂಡಲೇ ನಾನು ನೆರವೇರಿಸುತ್ತೇನೆ. ಪರ್ವತೋತ್ತಮನೇ, ಪಾತಾಳವಾಸಿಗಳಾದ ರಾಕ್ಷಸರು ಮೇಲೆ ಬರುವುದನ್ನು ತಡೆಯುವ ಸಲುವಾಗಿ ದೇವರಾಜನಾದ ಇಂದ್ರನು ನಿನ್ನನ್ನು ಇಲ್ಲಿ ಅಗಳಿಯ ರೂಪದಲ್ಲಿ ಸ್ಥಾಪಿಸಿದ್ದಾನೆ. ಹೌದು ಸಮುದ್ರ ರಾಜ, ಆ ಅಸುರರ ಪರಾಕ್ರಮ ಅಪಾರ. ಅವರು ಪದೇ ಪದೇ ಪಾತಾಳದಿಂದ ಮೇಲೆದ್ದು ಬರಲು ಪ್ರಯತ್ನಿಸುತ್ತಿರುತ್ತಾರೆ. ಆದರೆ ನೀನು ಅವರು ಹೊರಬರಲು ಸಾಧ್ಯವಾಗದಂತೆ ಪಾತಾಳ ಲೋಕದ ಬಾಗಿಲನ್ನು ಆವರಿಸಿಕೊಂಡು ಕುಳಿತಿರುವೆ. ನಿನಗೆ ಅಡ್ಡವಾಗಿಯೂ ಎತ್ತರವಾಗಿಯೂ ಬೆಳೆಯುವ ಶಕ್ತಿ ಇದೆ. ಅರ್ಥವಾಯಿತು ಸಮುದ್ರ ರಾಜ. ನಾನು ಸಮುದ್ರದಿಂದ ಮೇಲೆದ್ದ ಮೇಲೆ ಕಪೀಶ್ವರನಾದ ಹನುಮಂತನು ನನ್ನ ಮೇಲೆ ಸ್ವಲ್ಪ ಹೊತ್ತು ಕುಳಿತು ವಿಶ್ರಮಿಸಿಕೊಳ್ಳಲಿ, ತದನಂತರ ಪ್ರಯಾಣವನ್ನು ಕೈಗೊಳ್ಳಲಿ ಎನ್ನುವುದು ನಿಮ್ಮ ಅಭಿಪ್ರಾಯ. ಹೌದು ಮೈನಾಕ, ನೀನು ಈ ಕೂಡಲೇ ಸಮುದ್ರದಿಂದ ಮೇಲಕ್ಕೆ ಎದ್ದು ನಿಲ್ಲಿ. ಅದೋ ನೋಡು, ಆ ಕಪಿಶ್ರೇಷ್ಠ ಇನ್ನೇನು ನಿನ್ನ ಮೇಲೆಯೇ ಹಾರಿ ಹೋಗುವುದರಲ್ಲಿದ್ದಾನೆ. ಮಹಾತ್ಮನಾದ ಕಾರ್ಯದ ಸಲುವಾಗಿ ಈ ಮಹಾ ಸಾಹಸ ಮಾಡುತ್ತಿರುವ ಹನುಮಂತನಿಗೆ ಸ್ವಲ್ಪ ಸಹಾಯ ಮಾಡಿ ನಾವು ಧನ್ಯರಾಗೋಣ. ಇಕ್ಷ್ವಾಕು ಕುಲದವರು ನನಗೆ ಪೂಜ್ಯರು, ನಿನಗೂ ಪೂಜ್ಯರೇ. ಸಮಯ ಮೀರುವುದರೊಳಗೆ ಕಾರ್ಯಶೀಲನ. ಈಗಲೇ ನೀನು ನೀರಿನಿಂದ ಮೇಲೆದ್ದು ನಿಲ್ಲು. ಇದು ಈ ಕ್ಷಣವೇ ನಿನ್ನ ಇಷ್ಟವನ್ನ ನೆರವೇರಿಸುತ್ತೇನೆ. ಸಮರಾರೋ ನಿನಗೆ ಹನುಮಂತ, ಎದುರಾರೋ ನಿನಗೆ ಧೀಮಂತ. ಸಮರಾರೋ ಬಲವಂತರಿಗೆ ಬಲವಂತ, ಗುಣವಂತರಿಗೆ ಗುಣವಂತ. ಬಲವಂತರಿಗೆ ಬಲವಂತ, ಗುಣವಂತರಿಗೆ ಗುಣವಂತ. ರಾಮ ಸೇವೆಯೇ ಆದ್ಯಂತ. ಸಮರಾರೋ ನಿನಗೆ ಸಮರಾರೋ. ಇದೇನಿದು? ಸೀತಾ ಅನ್ವೇಷಣೆಗೆ ಆತುರದಿಂದ ಲಂಕೆಗೆ ಹೋಗುತ್ತಿರುವ ನನ್ನನ್ನು ತಡೆಯುವಂತೆ ಯಾವುದೋ ಪರ್ವತ ಸಮುದ್ರದಿಂದ ಮೇಲೆದ್ದು ಅಡ್ಡ ನಿಂತಿದೆಯಲ್ಲ. ಈ ಪರ್ವತ ಬೆಳೆದು ನನ್ನನ್ನು ತಡೆಯುವಷ್ಟರಲ್ಲಿ ನಾನು ಇದನ್ನು ಪಾತಾಳಕ್ಕೆ ತಳ್ಳಿಬಿಡುತ್ತೇನೆ. ರಾಮ ಸೇವಾ ಧುರೀಣ, ಸಕಲ ಜೀವನ ಪ್ರಾಣ, ಸಕಲ ಜೀವನ ಪ್ರಾಣ. ವಾನರ ಶ್ರೇಷ್ಠ ಹನುಮಂತ, ನಿಲ್ಲು. ನಾನು ಮೈನಾಕ ಪರ್ವತ. ನಿನ್ನ ಹಾದಿಗೆ ಅಡ್ಡಿಪಡಿಸಲು ನಾನು ಮೇಲೆದ್ದು ಬರಲಿಲ್ಲ, ನಿನಗೆ ಸಹಾಯ ಮಾಡಲೆಂದು ಮೇಲೆದ್ದು ನಿಂತೆ. ಪರ್ವತ ಶ್ರೇಷ್ಠ ಮೈನಾಕ, ನನಗೆ ಯಾವ ಸಹಾಯ ಮಾಡಲು ನೀನು ಮೇಲೆ ಬಂದೆ? ಹನುಮಂತ, ನೀನು 100 ಯೋಜನ ಸಮುದ್ರವನ್ನು ದಾಟುವ ಅತ್ಯಂತ ದುಷ್ಕರವಾದ ಕಾರ್ಯವನ್ನು ಮಾಡಿರುವೆ. ನೀನು ನನ್ನ ಶಿಖರದ ಮೇಲೆ ಸ್ವಲ್ಪ ಹೊತ್ತು ಕುಳಿತು ವಿಶ್ರಮಿಸಿಕೊಂಡು ನಂತರ ಪ್ರಯಾಣವನ್ನು ಮುಂದುವರಿಸು. ಇದು ಸಮುದ್ರ ರಾಜನ ಅಭಿಲಾಷೆಯಾಗಿದೆ. ಇದು ಸಮುದ್ರ ರಾಜನ ಅಭಿಲಾಷೆಯೇ? ಹೌದು ವಾನರ ವೀರ. ಏಕೆಂದರೆ ಶ್ರೀರಾಮನ ವಂಶದಲ್ಲಿ ಹುಟ್ಟಿದ ಸಗರನಿಂದಲೇ ಸಮುದ್ರ ರಾಜ ಅಭಿವೃದ್ಧಿ ಹೊಂದಿದ್ದಾನೆ. ರಘುಕುಲದವರೇ ಅವನ ಅಸ್ತಿತ್ವಕ್ಕೆ ಕಾರಣರು. ಹೌದೇನು? ಹೌದು. ಆ ಕಾರಣದಿಂದಲೇ ರಾಮನ ಹಿತದಲ್ಲೇ ಆಸಕ್ತನಾಗಿರುವ ನಿನ್ನನ್ನು ಗೌರವಿಸಲು ಸಮುದ್ರ ರಾಜ ಬಯಸಿದ್ದಾನೆ. ರಘುವಂಶದವರಿಂದ ತನಗಾದ ಉಪಕಾರಕ್ಕೆ ಈ ರೀತಿ ಪ್ರತ್ಯುಪಕಾರ ಮಾಡಲು ಸಮುದ್ರ ರಾಜ ಆತುರಗೊಂಡಿದ್ದಾನೆ. ಅದು ಸಮುದ್ರ ರಾಜನ ಸದ್ಗುಣ. ಈ ಸಮುದ್ರ ರಾಜನ ಆತಿಥ್ಯವನ್ನು ಸ್ವೀಕರಿಸು, ಇವನನ್ನು ಗೌರವಿಸು.
ನಾನೂ ನಿನ್ನಲ್ಲಿ ಪ್ರಾರ್ಥಿಸುತ್ತೇನೆ. ಇಲ್ಲಿಯೇ ನಿಲ್ಲು. ನನ್ನಲ್ಲಿ ಸ್ವಲ್ಪ ಹೊತ್ತು ಕುಳಿತು ವಿಶ್ರಮಿಸಿಕೊಂಡು ನಂತರ ಪ್ರಯಾಣವನ್ನು ಮುಂದುವರಿಸು. ಇಲ್ಲಿ ಲಭಿಸುವ ಹಣ್ಣುಗಳು, ಗೆಡ್ಡೆ, ಗೆಣಸುಗಳನ್ನು ತಿಂದು ದಣಿ ಮಾರಿಸಿಕೋ. ಪರ್ವತ ಶ್ರೇಷ್ಠ, ಇದು ವಿಶ್ರಾಂತಿ ಪಡೆಯುವ ಸಮಯವಲ್ಲ. ಅದು ನನಗೆ ಗೊತ್ತು ಹನುಮಂತ. ನಿನ್ನ ಈ ಸದ್ಗುಣಗಳಿಂದಲೇ ನೀನು ಈ 3 ಲೋಕಗಳಲ್ಲಿಯೂ ವಿಖ್ಯಾತನೆನಿಸಿರುವೆ. ಅಲ್ಲದೆ ನಿನ್ನ ತಂದೆ ನನಗೆ ಪೂಜ್ಯನು. ಧರ್ಮಜ್ಞನಾದ ನಿನ್ನನ್ನು ಸತ್ಕರಿಸಿದರೆ ವಾಯುದೇವನನ್ನೇ ಸತ್ಕರಿಸದಂತಾಗುತ್ತದೆ. ಬಹಳ ಸಂತೋಷ. ಹಿಂದೆ ಕೃತಯುಗದಲ್ಲಿ ಪರ್ವತಗಳಿಗೂ ರೆಕ್ಕೆಗಳಿದ್ದವು. ಅವು ಗರುಡ ಪಕ್ಷಿಯಂತೆ ಅತಿ ವೇಗದಲ್ಲಿ ಎಲ್ಲ ದಿಕ್ಕುಗಳಲ್ಲಿಯೂ ಸಂಚರಿಸುತ್ತಿದ್ದವು. ಹೀಗೆ ಹಾರಿ ಹೋಗುವ ಪರ್ವತಗಳು ಅಕಸ್ಮಾತ್ತಾಗಿ ನಮ್ಮ ಮೇಲೆ ಬೀಳಬಹುದು ಎಂದು ದೇವತೆಗಳು, ಋಷಿಗಳು, ಪ್ರಾಣಿಗಳು ಭಯಭೀತರಾದರು. ಈ ಹಾರುವ ಪರ್ವತಗಳನ್ನು ಕಂಡು ದೇವೇಂದ್ರನು ಕ್ರುದ್ಧನಾದನು. ಓಹೋ, ಮೈನಾಕ ಹಿಂದೆ ನಾನು ಮಾಡಿದ ಕಾರ್ಯವನ್ನು ಹನುಮಂತನಿಗೆ ಹೇಳುತ್ತಿದ್ದಾನೆ. ಆ ದೇವೇಂದ್ರನು ತನ್ನ ವಜ್ರಾಯುಧದಿಂದ ಪರ್ವತದ ರೆಕ್ಕೆಗಳನ್ನು ಕತ್ತರಿಸಿಬಿಟ್ಟನು. ಕೋಪೋದ್ರಿಕ್ತನಾದ ದೇವೇಂದ್ರನು ವಜ್ರಾಯುಧವನ್ನು ಹಿಡಿದು ನನ್ನ ಬಳಿಗೆ ಬಂದನು. ಆ ಸಮಯಕ್ಕೆ ಸರಿಯಾಗಿ ಬಂದ ಆ ಮಹಾತ್ಮ ನಿನ್ನ ತಂದೆ ವಾಯುದೇವನು ನನ್ನನ್ನು ಹಾರಿಸಿಕೊಂಡು ಹೋಗಿ ಸಮುದ್ರದಲ್ಲಿ ಹಾಕಿದನು. ಆ ವಾಯುದೇವನಿಂದ ನನ್ನ ರೆಕ್ಕೆಗಳು ಮತ್ತು ನಾನು ಸಂರಕ್ಷಿಸಲ್ಪಟ್ಟೆವು. ಉಪಕಾರ ಸ್ಮರಣೆಯನ್ನು ಮಾಡುವ ನಿನ್ನ ಈ ಸದ್ಗುಣವನ್ನು ನಾನು ಮೆಚ್ಚುತ್ತೇನೆ ಪರ್ವತ ಶ್ರೇಷ್ಠ. ಕಪಿಶ್ರೇಷ್ಠನಾದ ಮಾರುತಿ, ನಿನ್ನ ತಂದೆಯು ಮಾಡಿದ ಉಪಕಾರ ಸ್ಮರಣೆಯಿಂದ ನಾನು ನಿನ್ನನ್ನು ಉಪಚರಿಸುತ್ತೇನೆ. ನಿನ್ನ ತಂದೆಯಂತೆಯೇ ಮಾನ್ಯನಾಗಿರುವ ಹನುಮಂತ, ನೀನು ಇಲ್ಲಿ ವಿಶ್ರಮಿಸಿಕೊಂಡು ದಣಿ ಮಾರಿಸಿಕೋ. ನಾನು ನಿನ್ನ ಮೇಲಿಟ್ಟಿರುವ ನಂಬಿಕೆಯನ್ನು ಪುರಸ್ಕರಿಸು. ಮೈನಾಕ, ನಿನ್ನ ಪ್ರಿಯ ಮಾತುಗಳಿಂದ ನಾನು ಸುಪ್ರೀತನಾಗಿದ್ದೇನೆ. ನಿನ್ನ ಸವಿಯಾದ ಮಾತುಗಳು ನನಗೆ ಆತಿಥ್ಯ ನೀಡಿದಂತಾಯಿತು. ಆದರೆ ಏನು ಮಾಡಲಿ, ನಾನು ಆತುರದಲ್ಲಿದ್ದೇನೆ. ದಯವಿಟ್ಟು ಕೋಪಿಸಿಕೊಳ್ಳಬೇಡ. ನಾನು ಮಧ್ಯದಲ್ಲಿ ಎಲ್ಲಿಯೂ ನಿಲ್ಲುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದ್ದೇನೆ. ನಾನಿನ್ನು ಹೊರಡುತ್ತೇನೆ. ಜೈ ಶ್ರೀರಾಮ್. ಸಮರಾರೋ ನಿನಗೆ ಹನುಮಂತ, ಎದುರಾರೋ ನಿನಗೆ ಧೀಮಂತ. ಸಮರಾರೋ ಮೈನಾಕ, ನೀನು ನನ್ನನ್ನು ಕಂಡು ಭಯಪಡಬೇಕಾಗಿಲ್ಲ. ಹಿಂದೆ ನಾನು ಪರ್ವತಗಳ ರೆಕ್ಕೆಗಳನ್ನು ಕತ್ತರಿಸಿದಂತೆ ನಿನ್ನ ರೆಕ್ಕೆಗಳನ್ನು ಕತ್ತರಿಸುವುದಿಲ್ಲ. ನೀನು ಹನುಮಂತನಿಗೆ ಸಹಾಯ ಮಾಡಲು ಮುಂದಾಗಿರುವುದನ್ನು ಕಂಡು ನನಗೆ ಸಂತೋಷವಾಗಿದೆ. ನಿನಗೆ ಅಭಯ ನೀಡುತ್ತೇನೆ. ನೀನು ನಿನ್ನ ಸ್ಥಾನದಲ್ಲಿ ಸುಖವಾಗಿರು. ಧನ್ಯೋಸ್ಮಿ ದೇವೇಂದ್ರ, ಧನ್ಯೋಸ್ಮಿ. ರಾಮನ ಸೇವೆಗೆ ಹೊರಟ ಹನುಮಂತನನ್ನು ಸತ್ಕರಿಸಲು ಬಯಸಿದ ನನ್ನನ್ನು ಕಂಡು ದೇವರಾಜನೇ ಸುಪ್ರೀತನಾದ. ಜೈ ಶ್ರೀರಾಮ್, ಜೈ ಹನುಮಾನ್.